ಪದಪಯಣ ಗಾನ ಸಿಂಚನ. ಹಾಯ್, ಹಲೋ, ನಮಸ್ಕಾರ. ನಮ್ಮ ಗಾನ ಸಿಂಚನ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡ್ತಿದ್ದೀರಿ ಅಲ್ವಾ? ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ಗಳು ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಹಾಡ್ತಿದ್ದಾರೆ, ಸಿಕ್ಕಾಪಟ್ಟೆ ಮಜಾನೂ ಮಾಡ್ತಾ ಇದ್ದಾರೆ. ಆದರೆ ಅವರೆಲ್ಲರೂ ಡೇಂಜರ್ ಝೋನಲ್ಲೂ ಇದ್ದಾರೆ. ಅವ್ರಿಗೆ ಪಾಪ ಹಾಗೆ ನೋಡೋದಾದರೆ ಒಂಥರ ಟಫ್ ಟೈಮ್ ಅಂತಲೇ ಹೇಳ್ಬೋದು. ಈ ವೇದಿಕೆಯಲ್ಲಿ ನೀವು ದುಃಖ ನೋಡ್ತೀರಿ, ಖುಷಿ ನೋಡ್ತೀರಿ, ಕಣ್ಣೀರು ನೋಡ್ತೀರಿ, ಮಜಾ ಮಾಡೋದು ನೋಡ್ತೀರಿ. ಹಾಗೆ ನೋಡೋದಾದರೆ ಒಂಥರ ಮಿಕ್ಸ್ಡ್ ಇಮೋಷನ್ಸ್ ಅಂತಾರಲ್ಲ, ಹಾಗಿದ್ರೆ ಬನ್ನಿ, ಈ ಒಂದು ಮಿಕ್ಸ್ಡ್ ಇಮೋಷನ್ಸ್ ತುಂಬಿರುವಂತಹ, ಜೊತೆಗೆ ಒಂದಷ್ಟು ಸಂಗೀತ ಕೂಡಿರುವಂತಹ ಈ ಒಂದು ಎಪಿಸೋಡ್ನ ಆರಂಭಿಸೋಣ. ರೆಡಿನಾ? ಹಾಗಿದ್ರೆ ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುವಾಗಿರುವಂತಹ ತ್ರಿವಳಿ ರತ್ನಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಕೆಂಪು ಸೀರಿಯಲ್ ಫುಲ್ ರೆಡ್ ಹಾಟ್ ಆಗಿ ಕಾಣಿಸ್ತಾ ಇರುವಂತಹ ಅರ್ಚನಾ ಉಡುಪ ಮ್ಯಾಮ್, ಸ್ವಾಗತ, ಸುಸ್ವಾಗತ. ಇಬ್ಬರು ಸೂಟಲ್ಲಿ ಸಕ್ಕದಾಗಿ ಕಾಣಿಸ್ತಾ ಇದ್ದಾರೆ. ಕಡ್ಗೆರೆ ಮುನಿರಾಜು ಸರ್, ಸ್ವಾಗತ, ಸುಸ್ವಾಗತ. ವೇಮಗಲ್ ನಾರಾಯಣ ಸ್ವಾಮಿ ಸರ್, ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರನ್ನ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವಂತಹ ಸಮಯ. ಮಾರುತಿ ಪ್ರಸಾದ್ on tabla, Shimalu on percussion, Uma Prasad on rhythm pads, Ganesh on flute, Kiran on keyboards. ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಓಕೆ, ತಮ್ಮ ವಿಭಿನ್ನವಾದಂತಹ ಹಾಡುಗಳ ಮೂಲಕ ವೇದಿಕೆಗೆ ಬಂದು ಯಾವಾಗಲೂ ನಮ್ಮೆಲ್ಲರಲ್ಲೂ ಜೋಶ್ ತುಂಬುವಂತಹ ನಮ್ಮ ಎಲ್ಲ ಸ್ಪರ್ಧಿಗಳಿಗೂ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನ ಜನಮನದ ಪದಪಯಣ ಈ ಸಂಚಿಕೆಯ ನಮ್ಮ ಮೊದಲನೆಯ ಸ್ಪರ್ಧಿಯನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳುವಂತಹ ಸಮಯ. ನಾಗಮಂಡಲ ಚಿತ್ರದ ಈ ಹಸಿರು ಸಿರಿಯಲಿ ಈ ಗೀತೆಯನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ವೈಷ್ಣವಿ. ಗೂಳಿ ಆನ್ ಸ್ಟೇಜ್ ಪ್ಲೀಸ್. ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆಯೇ ಕುಣಿವೆ, ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ಬರದೆ ಸೌಗಂಧ ಸುಖವ ತರದೆ ಚಿಗುರಿಲೆಯು ಎಲ್ಲಿ ಮೊರವೆ ನಿನ್ನ ಗೆಳತಿ ನಾನು ಮೊರೆವೆ. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರಿಲೆಯು ಎಲ್ಲಿ ಮೊರವೆ ನಿನ್ನ ಗೆಳತಿ ನಾನು ಮೊರೆವೆ.
ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಏನಂತ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿದೆಯೇ ಚಿರಕಾಲ ಇಲ್ಲೇ ಇರಲೇ ನಗುತ್ತಿರೋ ನೀಲಿ ಮುಗಿಲೇ ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೆ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ಹಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ 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 ವೈಷ್ಣವಿ ಗೂಳಿ ಆರಾಮ ಆರಾಮಕ್ಕ ನೀವು ಪ್ರಿಟಿಯಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು ನೀವು ಥ್ಯಾಂಕ್ ಯು. ನಾಗಮಂಡಲ ಚಿತ್ರದ ಈ ಹಾಡು ಈ ಮುಂಚೆನೂ ನೀವು ನಾಗಮಂಡಲ ಹಾಡಿದ್ರಿ ಅಲ್ಲ ಒಂದ್ಸಾರಿ? ಹಾಂ ಕರೆಕ್ಟು. ಅರ್ಚನಾ ಮ್ಯಾಮ್ ನಾಗಮಂಡಲ ಚಿತ್ರದ ಮತ್ತೊಂದು ಅಲ್ವಾ ಅದು ಹೆಸರಿಗೆ ತಕ್ಕ ಹಾಗೆ ಹಸಿರು ಎವರ್ ಗ್ರೀನ್ ಹಾಡೋದು. ಅವ್ರು ಮ್ಯಾಚಿಂಗ್ ಬೇರೆ ಮಾಡ್ಕೊಂಬಂದಿದ್ದಾರೆ ಹೌದು. ವೈಷ್ಣವಿ. ತುಂಬ ಸುಂದರವಾಗಿ ಹಾಡ್ದೆಯಮ್ಮ. ಥ್ಯಾಂಕ್ ಯು ಹಾಂ ತಟ್ಟಿ ಚಪ್ಪಾಳೆ. ಓಪನಿಂಗ್ ಪಲ್ಲವಿಯಲ್ಲಿ ಮಾತ್ರ ನವಿಲೇ ಅಂತ ಹೇಳುವಾಗ ಸ್ವಲ್ಪ ನೀನು ಶಾರ್ಪ್ ಹೋಗ್ತಾ ಇದ್ದಿ, ಆಮೇಲೆ ಅದು ಕಾಣಿಸ್ಕೊಳ್ಲಿಲ್ಲ. ಲೋವರ್ ನೋಟ್ಸ್ ಬಂದಾಗ ನಿನಗೆ ನನನ ನನನ ಅಲ್ಲಿ ಶೇಕಿ ಆಗ್ತಿತ್ತು ಆ್ಯಂಡ್ ನಿಂಗೆ ರೀಚ್ ಆಗ್ತಿರ್ಲಿಲ್ಲ ಲೋವರ್ ನೋಟ್ಸು. ಆ್ಯಕ್ಚುಲಿ ಇನ್ನೊಂದು ಸ್ಕೇಲ್ ಹೈ ತೊಗೋಬೇಕಂತ ಮಾಡಿದ್ದಾರೆ, ಅದು ನವಿಲೆ ರೀಚ್ ಆಗುತ್ತೋ ಇಲ್ಲೋ ಅಂತ ನಾನೇ ಲೋ ಸ್ಕೇಲ್ ತೊಗೊಂಡೆ. ಅರ್ಥ ಆಯಿತು. ಇದೆ ಒಂದು 3 ಜನ ಹೆಣ್ಮಕ್ಳಿಗೆ ರೇಂಜು ಮತ್ತು ಲೋವರ್ ಆಕ್ಟೇವ್ ಎರಡರದ್ದು ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ನಾನು ಖರಜ್ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಹೇಳಿರಿ ನಿಮ್ಮನ್ನು ನಾ ಹ್ಯಾಂಗ ಮರೆಯಲೇ ತೊರೆಯಲೇ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ ಹಾಗೆಯೇ ಕುಣಿವೆ. ಅದನ್ನು ನಿಧಾನಕ್ಕೆ ಸರಿ ಮಾಡ್ಕೊ. ಬಟ್ ಈ ಥರ ಹಾಡುವಾಗ ಕಷ್ಟ ಆಗತ್ತೆ, ಯಾಕಂದರೆ ತುಂಬ ಲೋನೂ ಇದ್ದು ತುಂಬ ಹೈಯೂ ಇದ್ದಾಗ ಅಲ್ಲಿ ತೊಡಕು ಶುರುವಾಗುತ್ತೆ ಹಾಡೋರಿಗೆ. ರೇಂಜಲ್ಲಿ ನಾವು ಏನಂತಾರೆ ಸುಲಲಿತವಾಗಿ ಅದನ್ನು ಅಭ್ಯಾಸ ಮಾಡ್ಕೊಂಡಿಲ್ಲದೆ ಇದ್ದರೆ. ಸೊ ಈ ಥರ ಹಾಡಲ್ಲಿ ಕೈ ಕೊಡಬಾರ್ದು ಅಂದಾಗ ಖರ್ಚು ಮಾಡಬೇಕಾಗತ್ತೆ. ಓಕೆನಾ? ಸೊ ನೀ ಹಿಂದೂಸ್ತಾನಿ ಕಲಿತಿದೆಯಲ್ವಾ? ಹಾಂ, ಸೊ ಹಿಂದೂಸ್ತಾನಿಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಕಲಿತವ್ರಿಗೆ ಖರಜ್ ಮಾಡಲಿಕ್ಕೆ ಹೇಳ್ತಾರೆ ಗುರುಗಳು ಅಲ್ವಾ? ಸೊ ಇನ್ನೂ ಹೆಚ್ಚು ಖರಜ್ ಪ್ರಾಕ್ಟೀಸ್ ಮಾಡು. ಅದೇ ಆಮೇಲೆ ಲೋವರ್ ನೋಟ್ಸಲ್ಲಿ ಸ್ವಲ್ಪ ಶೇಕಿ ಆಗೋದನ್ನು ಕೂಡ ನೀನು ಕಂಟ್ರೋಲ್ ಮಾಡು. ಅದು ಯಾವಾಗ ಅಲ್ಲಿ ರೀಚ್ ಆಗಲ್ಲ ಅಲ್ಲ, ಗಂಟ್ಲಲ್ಲೇನೋ ಹಿಡ್ದು ಹಾಗಾಗತ್ತಲ್ವ, ಆವಾಗ ಶೇಕಿ ಆಗೋಕ್ಕೆ ಶುರುವಾಗುತ್ತೆ ಗಂಟ್ಲು. ಸೊ ಅದಷ್ಟು ಬಿಟ್ಟರೆ ಸುಂದರವಾದ ಗೀತೆ. ಅಶ್ವಥ್ ಅವರು ಏನು ಅದ್ಭುತವಾಗಿ ಆ್ಯಕ್ಚುಲಿ ಈ ರಾಗವೇ ಚಂದ. ಮೋಹನ ಭೂಪ್ ಅಂತ ಹೇಳ್ತೀವಲ್ಲ, ಇದರಲ್ಲಿ ಎಂಥೆಂಥ ಅದ್ಭುತವಾದ ಹಾಡುಗಳು ಬಂದಿದ್ದಾವೆ. ನಾವು ಇಡೀ ಭಾರತದ ಚಿತ್ರರಂಗ ಅಂತಲೇ ತೊಗೊಂಡ್ರೆ ಬರೀ ನಮ್ಮ ಕನ್ನಡದಲ್ದೇ ಅದ್ಭುತವಾದ ಹಾಡುಗಳು ಬಂದಿದ್ದಾವೆ. ಸೊ ಅದರ ಸಾಲಿಗೆ ಸೇರುವಂಥ ಮತ್ತೊಂದು ಅದ್ಭುತವಾದ ಹಾಡು. ತುಂಬ ಸುಂದರವಾಗಿ ಹಾಡ್ದು. ಇನ್ನೊಂದು 10% ಭಾವ ಹೆಚ್ಚು ಕೊಡ್ಬೋದಿತ್ತು ಅಂತ ಅನ್ನಿಸ್ತು. ಎಸ್ಪೆಷಲಿ ಎಂತಲ್ಲಿ ಅಂದರೆ ನವಿಲೆ ಅನುಪಲ್ವಿ ಹೇಳು. ನವಿಲೆ ನವಿಲೆ ಅದು ಅಲ್ಲಿ ನಿಂದು ಶಾಸ್ತ್ರೀಯ ಹೆಚ್ಚು ಬರ್ತಾಯಿತ್ತು. ನವಿಲೆ ಅದು ಬಂದಾಗ ಏನಾಗುತ್ತೆ, ಅಲ್ಲಿ
ಜ್ಞಾನ ಜಾಸ್ತಿ ಬರುತ್ತೆ, ಭಾವ ಕಮ್ಮಿ ಆಗುತ್ತೆ. ನವಿಲೇ ಅಂತ ಬರೋ ಬದಲು ನವಿಲೇ ಬರೀ ಮಿಂಡು ಆ ನುಕ್ಕು ಬೇಡ. ನವಿಲೇ, ವ್ಯತ್ಯಾಸ ಗೊತ್ತಾಗ್ತಿದೆಯಾ? ನವಿಲೇ ನವಿಲೇ, ಅಲ್ಲಿ ಸ್ವಲ್ಪ ಹಾರ್ಷಾಗಿ ಸೌಂಡ್ ಆಗುತ್ತೆ. ನವಿಲೇ ಅಷ್ಟೇ. ನವಿಲೇ ಅಂದಾಗ ಸ್ವಲ್ಪ ಹಾರ್ಷಾಗಿ ಕೇಳುತ್ತೆ. ಸೊ ಅಲ್ಲಿ ಸ್ವಲ್ಪ ಸಾಫ್ಟ್ ಮಾಡಿಕೊಂಡು ಗಮಕಗಳನ್ನು ಸ್ವಲ್ಪ ಸಾಫ್ಟರ್ ವರ್ಷನಲ್ಲಿ ಹಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಇದು ನನ್ನ ಸಣ್ಣ ಪುಟ್ಟ ಅಬ್ಸರ್ವೇಷನ್ಸ್. ಅಲ್ಲಿ ನೀನು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಮುಂದೆ ರಾಜು ಸರ್. ವೈಷ್ಣವಿ, ಈಗ ಈ ಹಾಡು ಸಿನಿಮಾ ಮಾಡಿರಲ್ಲ ಅಂದ್ಕೊಳ್ಳಿ, ಸಿನಿಮಾದಲ್ಲಿ ನೀವು ಕೇಳಿಲ್ಲ ಅಲ್ವಾ? ಯಾರೋ ಒಬ್ಬರು ಒಳ್ಳೆ ಡೈರೆಕ್ಟ್ರು ಕಂಪೋಸ್ ಮಾಡಿ ನಿಮ್ಮನ್ನು ಕರೆದಿರ್ತಾರೆ. ಆಗ ನೀವು ಹಾಡಬೇಕಂದ್ರೆ ಈ ಹಾಡಿನ ಸಾಹಿತ್ಯ ಏನು ಅಂತ ಅರ್ಥ ಮಾಡ್ಕೊಳ್ತೀರಿ. ಏನು ಅರ್ಥ ಆಯಿತು ನಿಮಗೇನು ಅರ್ಥ ಆಗಿದೆ ಈ ಹಾಡು? ಸಿನಿಮಾ ನೋಡಿಲ್ಲ ಅಂದರೆ ಡೈರೆಕ್ಟಾಗೇ ಬಂದು ಹಾಡನ್ನ ಹಾಡಿ ಅಂದರೆ ನೀವು ಹೇಗೆ ಹಾಡ್ತಿದ್ರಿ, ಏನಂತ ಅರ್ಥ ಮಾಡ್ಕೊಂಡು ಹಾಡ್ತಿದ್ರಿ? ಯಾವ ಸನ್ನಿವೇಶದಲ್ಲಿ ಹಾಡ್ತಿದ್ದಾರೆ ಅಂತ ಗೊತ್ತಾಗ್ತದೆ ಹೋಗಲಿ? ಸಾಹಿತ್ಯ ಒಂದು ಸಾಲು ಹೆದರ್ಕೋಬಾರ್ದು. ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಏನು ಅನ್ಸುತ್ತೆ ಅದು ಹೇಳೋದು? ಪರಿಸರದ ಅದನ್ನು ವರ್ಣನೆ ಮಾಡಿರೋ ಥರ. ಅವು ಪರಿಸರನ ವರ್ಣನೆ ಮಾಡೋ ಥರ ಇದೆಯಾ? ಕರೆಕ್ಟ್ ವರ್ಣನೆ ಇದೆ ಇದರಲ್ಲಿ. ಆದರೆ ಮೂಲ ಹಾಡಲ್ಲಿ ಏನಿದೆ ಗೊತ್ತಾ? ಒಂದು ಹೆಣ್ಣು ಮಗಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬೇಕಾದ್ರೆ ಆಕೆ ಸುತ್ತ ಇದ್ದ ಪರಿಸರದ ಜೊತೆ ಮಾತಾಡ್ತಾಳೆ. ಆಕೆ ಮಾತಾಡ್ತಾಳೆ, ನನ್ನನ್ನು ಕಳಿಸ್ಕೊಡಿ. ಈ ಥರದ ಜನಪದ ಹಾಡುಗಳು ತುಂಬ ಇದೆ. ನಾನು ಹೋಗಿ ಬರ್ತೀನಿ, ನನ್ನ ಕಳಿಸ್ಕೊಡ್ರಿ ಅಂತೆಲ್ಲ ಹೇಳೋದಿದೆ. ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲೂ, ಎಲ್ಲ ಸನ್ನಿವೇಶದಲ್ಲೂ ಈ ಥರದ್ದು ಹೆಣ್ಮಕ್ಳು ತವ್ರ ಮನೆ ಹಾಡುಗಳು ಬರ್ತವೆ. ಎಂಥ ಭಾವನೆ ಗೊತ್ತಮ್ಮ ಇದು? ಅಲ್ಲ, ಆ ಬಳಸಿರೋ ಪದಗಳಂತೂ ಅದ್ಭುತ ನೋಡಿ. ಅಲ್ಲಿ ಒಂದು ಕಡೆ ಮರವೇ ಮೊರೆವೆ ಅಂತಾರೆ. ಮೊರೆವೆ ಒಂದು ಸಣ್ಣ ಅಕ್ಷರ ಇದಷ್ಟೇ. ಮರ ಬೇರೆ, ಮೊರೆ ಅದು ಒಂದು ಶಬ್ದ ಮಾಡೋದಲ್ವಾ, ಒಂದು ನದಿಯ ಶಬ್ದ. ನಿನ್ನ ಹಾಗೆ ನಾ ಮೊರೆವೆ. ಎಂಥ ಸಾಲುಗಳನ್ನು ಬಳಸಿದ್ದಾರೆ. ಎಲ್ಲಿ ಮೊರವೆ ನಿನ್ನ ಗೆಳತಿ ನಾನು ಮೊರೆವೆ. ಈ ಸಾಹಿತ್ಯದ ಭಾವನೆ ಅರ್ಥ ಆದರೆ ನಿನ್ನ ಹಾಡುಗಾರಿಕೆಯಲ್ಲಿ ಇನ್ನಷ್ಟು ಭಾವನೆಗಳು ತುಂಬಿ ಬರ್ತವೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರಿಂದ ಹಾಡುಗಾರರು ಆ ಸಾಹಿತ್ಯದ ಭಾವನೆ ಕೂಡ ಅರ್ಥ ಮಾಡಿಕೊಂಡ್ರೆ ಇನ್ನಷ್ಟು ಚೆನ್ನಾಗಿ ಅದನ್ನು ಮೂಡಿಸ್ಬೋದು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಇವತ್ತಿನ ನಿನ್ನ ಹಾಡು ಕೇಳಿದ್ಮೇಲೆ ನನಗನ್ಸಿದ್ದು ಅಲ್ವಾ? ಒಳ್ಳೆಯದಾಗಲಿ. ವೈಷ್ಣವಿರವರೇ, ತುಂಬ ಚೆನ್ನಾಗಿತ್ತಮ್ಮ ಹಾಡು. ಅದರಲ್ಲಿ ನೋ ಕಾಮೆಂಟ್ಸ್. ಸಾಹಿತ್ಯನ ಅರ್ಥ ಮಾಡಿಕೊಂಡ್ರೆ ಅವಾಗ ನೀವು ಇನ್ನೂ ಅನುಭವಿಸಿ ಆಡ್ಬೋದು ಅಂತ ಒಟ್ಟಾರೆ ಅದರ ಅರ್ಥ ಅಷ್ಟೇ. ತುಂಬ ಒಳ್ಳೆಯ ಹಾಡು. ನಿಮ್ಮ ಕಂಠಕ್ಕೆ ಈ ಸಾಫ್ಟ್ ಏನಿರುತ್ತೆ ಮೆಲೋಡಿ ಸಾಂಗ್ಸು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇನ್ನೂ ಹೆಚ್ಚೆಚ್ಚಿಗೆ ನಿಮ್ಮ ಹಾಡುಗಳು ಬರಲಿ ಈ ರೀತಿಯ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ವೈಷ್ಣವಿ, ಗುಡ್ ಲಕ್ಸ್ ನಿಮಗೆ ಮುಂದಿನ ಎಪಿಸೋಡ್ಗೆ. ಥ್ಯಾಂಕ್ ಯು. ಬಸವಣ್ಣನವರ ವಚನವನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಟಾಂಗ್ ಟ್ವಿಸ್ಟರ್ ಗಿರೀಶ್ ಆನ್ ಸ್ಟೇಜ್ ಪ್ಲೀಸ್. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಪ್ರಿಯ ಶಿವನೆಂಬರು ಆದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ. ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ. ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು.
ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು. ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ ಕೂಡಲ ಸಂಗಮ ದೇವಾ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಟ್ಟಿಯ ಮಾಡಯ್ಯ. ಬತ್ತೀಸರಾಗವ ಹಾಡಯ್ಯ, ಬತ್ತೀಸರಾಗವ ಹಾಡಯ್ಯ, ಪುರದಲೊತ್ತಿ ಬಾರಿಸು ಕೂಡಲ ಸಂಗಮ ದೇವಾ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ತಂದೆ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ ಸುತ್ತ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ, ಮಾಡಯ್ಯ ತಂದೆ. ನಿಮ್ಮ ಶರಣರ ವಿಷಯವಲ್ಲದೆ ಅನ್ಯ ವಿಷಯಕ್ಕೆ ಇಳಿಸದಂತೆ ಇರಿಸೋ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಎತ್ತೆತ್ತ ನೋಡಿದರತ್ತತ್ತ ನೀನೇ ದೇವ, ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ನೀನೇ ದೇವ, ವಿಶ್ವತಕ್ಷು ನೀನೇ ದೇವ, ವಿಶ್ವತೋಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪ್ರಾಣ ನೀನೇ ದೇವ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಗಿರೀಶ್, ಹೇಳಿ ಅಕ್ಕ. ನಮ್ಮ ಕೂಡಲ ಸಂಗಮರ ವಚನವನ್ನು ಬಹಳ ಸೊಗಸಾಗಿ ಹೇಳಿದೆ ಹಾಡಿನ ರೂಪದಲ್ಲಿ. ಎತ್ತೆತ್ತ ನೋಡಿದ ರತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೋಹು ನೀನೇ ದೇವ, ವಿಶ್ವತೋ ಚಕ್ಷ ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಎಷ್ಟೊಂದು ತಾತ್ಪರ್ಯಗಳನ್ನು ಅವರ ವಚನಗಳ ಮೂಲಕ ಹೇಳಿಕೊಟ್ಟಿದ್ದಾರೆ. ಹೇಗನ್ನಿಸ್ತು ಕೇಳೋಣವಾ? ಅರ್ಚನಾ ಮ್ಯಾಮ್. ಎಕ್ಸಲೆಂಟ್ ಸಿಂಗಿಂಗ್, ಸೂಪರ್ಬ್ ಸೂಪರ್ಬ್. ಪ್ರತಿಯೊಂದು ಸ್ವರಸ್ಥಾನವು ಪರಿಶುದ್ಧವಾಗಿ ಹಾಡಿದ್ಯಪ್ಪ ನೀನು. ಆಮೇಲೆ ಅದಕ್ಕೆ ಏನು ಭಾವನೆ ಬೇಕು ಅದನ್ನೆಲ್ಲವೂ ಅಳೆದು ಸುರಿದು ತೂಕವಾಗಿ ಕೊಟ್ಟಿದ್ಯಾ. ಆಮೇಲೆ ಎಷ್ಟು ವರ್ಚಸ್ವಿಯಾಗಿ ಕಾಣಿಸ್ತಾ ಇದ್ದಾನೆ ನೋಡಿದ್ರೆ ನಿಜವಾಗ್ಲೂ ನಮಗೆ ಗೌರವ ಬರಬೇಕು, ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಪ್ಪ. ನಿಜವಾಗ್ಲೂ ತುಂಬ ಸಂಸ್ಕಾರವಂತ ಹುಡುಗ ನೀನು. ಆ ಸಂಸ್ಕಾರ ನಿನ್ನ ಹಾವಭಾವಗಳಲ್ಲಿ, ನಡೆ ನುಡಿಯಲ್ಲಿ, ಮತ್ತು ಅಷ್ಟೇ ಅಲ್ಲದೆ ನಿನ್ನ ಗಾಯನದಲ್ಲಿ ಕೂಡ
ಪ್ರತಿ ಸಲ ಎದ್ದೆದ್ದು ಕಾಣುತ್ತೆ ಕಣಪ್ಪ. ಕೊನೆಯಲ್ಲಿ ರೇಂಜ್ ಹೋಗ್ತಾ ಪಾಪ ನಿನಗೆ ಇನ್ನೊಂದು ಎಕ್ಸ್ಟ್ರಾ ನೋಟ್ ಹಾಡೋಕ್ಕೆ ಹೋದಿ, ಅಲ್ಲಿ ಸ್ವಲ್ಪ ಗಂಟ್ಲು ಯೂಡ್ಲಾಯಿತು. ಅದು ಬಿಟ್ಟರೆ ಅದೊಂದು ಸಣ್ಣ ದೃಷ್ಟಿಪೊಟ್ಟು ಅನ್ನೋದು ಬಿಟ್ಟರೆ ನಿನ್ನ ಹಾಡಿಗೆ ಪರ್ಫೆಕ್ಟ್ ಸಿಂಗಿಂಗು. ಆಮೇಲೆ ಎಷ್ಟು ಶಬ್ದಗಳು, ಎಷ್ಟು ಸಾಲುಗಳು. ಯೂಶ್ವಲಿ ನಾವು ವಚನಗಳು ಅಂದರೆ ಒಂದು ಸಾಲಿನ ಪಲ್ಲವಿ ಇರುತ್ತೆ, ಒಂದು ಚರಣ ಇರುತ್ತೆ ಅಷ್ಟೇ. ಹೆಚ್ಚಂದರೆ 2 ಚರಣ ಇರುತ್ತೆ. ಇದು ಸುಮಾರು 3 ಚರಣಗಳ ಅಷ್ಟುದ್ದದ ಈ ವಚನ ಹಾಡಿದೆ ನೀನು. ಆಮೇಲೆ ಆ ತಾಳಗಳ ಜೊತೆ ಆಡಿದ್ದು, ಆ ಪದಗಳನ್ನು ತಾಳದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದು ಎಲ್ಲವೂ ಅದ್ಭುತವಾಗಿತ್ತು. ತುಂಬ ಅದ್ಭುತವಾದ ಕಾಂಪೋಸಿಷನ್ ಇದು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸರಾಗವ ಹಾಡಯ್ಯ. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಪೋಸ್ ಮಾಡಿದ್ದಾರೆ, ಬಟ್ ತುಂಬ ಮನಸ್ಸಿಗೆ ನಾಟುವಂಥ ಕಂಪೋಸಿಷನ್ ಇದೆ ಈ ಶೈಲಿ ಇದೆಯಲ್ಲ ಇದು. ಆಮೇಲೆ ನಿನ್ನ ಬ್ರೆತ್ ಕಂಟ್ರೋಲ್ ನನಗೆ ಬಹಳ ಇಷ್ಟ ಆಯಿತು. ಅದರಲ್ಲಿ ಎಕೋ ಕೂಡ ನೀನೇ ಕೊಟ್ಕೊಂಡು ಹಾಡ್ತಾ ಇದ್ದಿ. ಎಲ್ಲಿ ಉಸಿರು ತಗೊಂಡು ಮತ್ತೆ ನೆಕ್ಸ್ಟ್ ಹಾಡುವಂಥ ಫುಲ್ಲು ಲೈನು ಮಧ್ಯೆ ಎಲ್ಲೂ ಉಸಿರು ತಗೊಳ್ದೆ ಹಾಡ್ತಾ ಇದ್ದಿ ನೀನು. ಸೊ ಅದೊಂದು ತುಂಬ ಖುಷಿಯಾಯಿತು ನನಗೆ. ಒಟ್ಟಿನಲ್ಲಿ ಅದ್ಭುತವಾದ ಗಾಯನ. ಕೀಪ್ ಇಟ್ ಅಪ್. ಸೂಪರ್. ವೇಮ್ಗಲ್ ಸರ್. ಗಿರೀಶ್, ತುಂಬ ಚೆನ್ನಾಗಿತ್ತಪ್ಪ ಹಾಡು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಬಹುಶಃ ಈ ನಮ್ಮ ಗಾನ ಸಿಂಚನ ವೇದಿಕೆಯಲ್ಲಿ ನೀನೇ ಚಿಕ್ಕ ಹುಡುಗ ಇರಬೇಕು ಅಂತ ಅನಿಸುತ್ತೆ ಸದ್ಯಕ್ಕೆ. ಹಾಂ ಸರ್, ಕರೆಕ್ಟಾ? ನಾನೇ ಚಿಕ್ಕ ಹುಡುಗ. ನಿಂಗಿಂದ ಚಿಕ್ಕ ಹುಡುಗ ಪ್ರತಾಪ್ ಇದ್ದಲ್ಲ? 25 ವರ್ಷ. ಹೌದಾ? ಆಯ್ತು. ವಯಸ್ಸಿಗೆ ಮೀರಿ ನೀನು ವಿದ್ಯೆಯಲ್ಲಿ ಸಾಧನೆ ಮಾಡ್ತಾ ಇದೆಯಾ, ನೀನು ಗಾಯನದಲ್ಲಿ ಅದನ್ನು ತೋರಿಸ್ತಾ ಇದೆಯಾ ಈ ವೇದಿಕೆ ಮುಖಾಂತರ. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ಮತ್ತೆ ಇನ್ನೊಂದಷ್ಟು ಇಂಥ ಒಳ್ಳೆಯ ವಚನಗಳು ಈ ಹಿಂದಿನ ಸಂಚಿಕೆಯಲ್ಲಿ ಕಾಡು ಕುದುರೆ ಹಾಡು ಪ್ರಸ್ತುತಪಡಿಸಿದಾಗೂ ಸಹ ತುಂಬ ಚೆನ್ನಾಗಿ ಅದನ್ನು ಕೂಡ ಹಾಡಿದೆ ನೀನು. ಎಲ್ಲ ಹಾಡುಗಳಿಗೂ ನಾನು ಜಸ್ಟಿಫಿಕೇಷನ್ ಕೊಡ್ತೇನೆ ಅಂತಕ್ಕಂಥದ್ದು ನಿನ್ನಲ್ಲಿದೆ. ಅದರಿಂದ ಒಳ್ಳೆಯದಾಗಲಿ. ಮುಂದೆ ಇನ್ನೂ ಒಳ್ಳೆಯ ಹಾಡುಗಳನ್ನು ನಿನ್ನ ಕಡೆಯಿಂದ ನಿರೀಕ್ಷೆ ಮಾಡ್ತೀವಿ ನಾವು. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುನಿರಾಜು ಸರ್. ನನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಅನ್ನೋ ಭಾವನೆ ನಿನ್ನಲ್ಲಾಗಲೇ ಬಸವಣ್ಣವರು ತತ್ವ ನಿನ್ನ ಅಳವಡಿಸ್ಕೊಂಡ್ಬಿಟ್ಟಿದೆಯಾ. ನಾನೇ ಕಿರಿಯ ಅಂತ ಹೇಳ್ತಾ ಇದೆಯಾ. ಅದರ ಒಳಮರ್ಮ ತುಂಬ ಇದೆ, ಒಳ ಅರ್ಥ ತುಂಬ ಚೆನ್ನಾಗಿದೆ. ಇದು ಬೇರೆ ಬೇರೆ ವಚನಗಳನ್ನು ಒಂದು ಮಾಡಿ ಅಶ್ವಥ್ ಸರ್ ಅವರು ಕಂಪೋಸ್ ಮಾಡಿ ಹಾಡಿರುವಂಥದ್ದು. ನೀನು ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ, ಎಷ್ಟು ಕ್ಲಾರಿಟಿ ಇತ್ತು ಗೊತ್ತಾ ಪದಗಳಲ್ಲಿ. ಪದಗಳು ಒಂದೊಂದು ನಿನ್ನ ಬಾಯಿನಲ್ಲಿ ಕೇಳಬೇಕು ಅನಿಸ್ತಾ ಇದೆ. ಕನ್ನಡ ಪದಗಳು ನಿನ್ನ ನಾಲ್ಗೆನಲ್ಲಿ ನರ್ತನ ಮಾಡ್ತಿದ್ದಾವೆ, ಡ್ಯಾನ್ಸ್ ಮಾಡ್ತಿದ್ದಾವೆ. ಅವು ಖುಷಿ ಆಗ್ತಿದೆ. ಅವಕ್ಕೆ ಭಾಳ ಸಂತೋಷ ಆಯಿತು. ಎಷ್ಟು ಸಂತೋಷ ಆಗುತ್ತೆ ಅಂದರೆ, ಈಗ ಒಂದು ಕೂಡ ಪದಗಳಲ್ಲಿ ವ್ಯತ್ಯಾಸ ಕಾಣಲೇ ಇಲ್ಲ. ಆದರೆ ನನಗೆ ನಿನಗೆ ಆ ಪದಗಳೆಲ್ಲ ಅರ್ಥ ಆಗಿದೆಯಾ? ಸರ್, ಅಂದರೆ ಒಂದೊಂದು ಅರ್ಥ ಆಗುತ್ತೆ ಸರ್. ಒಂದೊಂದು ಅರ್ಥ ಆಗಿದೆ. ರೂಹು ಅಂದರೆ ಏನು? ವಿಶ್ವತೋ ರೂಹು ನೀನು ಅನ್ನೋದು ರೂಹು ಅನ್ನೋ ಪದ ಗೊತ್ತಿಲ್ಲ ಸರ್. ರೂವಾರಿ ನೀನೇ. ಚಕ್ಷು ಅಂದರೆ ಏನು? ಕಣ್ಣು ಅಲ್ವಾ? ಹೌದು ತಾನೆ? ಈ ಥರದ್ದೆಲ್ಲ ಎಷ್ಟೊಂದು ಪದಗಳು ಬರ್ತಾ ಇರ್ತವೆ. ಅದನ್ನೆಲ್ಲ ಇನ್ನೂ ನೀನು ಕಲ್ತ್ಬಿಟ್ರಂತೂ, ಆ ಅರ್ಥ ತಿಳ್ಕೊಂಬಿಟ್ರಂತೂ ನೀನು ಮಹಾಜ್ಞಾನಿಯಾಗ್ಬಿಡ್ತು. ಆ ಥರ ಕಾಣ್ತೀಯ ನೀನು. ಬಟ್ ನಿನಗೆ ಇನ್ನೂ ಭಾಳ ದೊಡ್ಡ ಫ್ಯೂಚರ್ ಇದೆ, ಒಳ್ಳೆ ಫ್ಯೂಚರ್ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಖುಷಿನಾ? ಆಯಿತು. ಮುಂದಿನ ಸಂಚಿಕೆಯಲ್ಲಿ ಏನೋ ಟಂಗ್ ಟ್ವಿಸ್ಟರ್ ಕೇಳಿದ್ರೆ ಇವಾಗ ನೀವು ಕಲ್ತಿರೋದೆಲ್ಲ ಮರ್ತೋಗ್ಬಿಡ್ತೀಯಾ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು. ಮುಂಗೋಳಿ ಕೂಗ್ಯಾವೋ ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ರಮ್ಯಾ ಆನ್ ಸ್ಟೇಜ್, ಪ್ಲೀಸ್.
ಶರಣವ್ವ ಕರಿಮಾಯಿದಾಯೆ ಸಾವಿರದ ಶರಣವ್ವ ಕರಿಮಾಯಿದಾಯೆ ಹಾಯ್ ರಮ್ಯಾ, ಒಂದು ಹೆಜ್ಜೆ ಮುಂದೆ ಬನ್ನಿ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದ್ದೀರಿ. ಥ್ಯಾಂಕ್ ಯು. ಓಕೆ, ಈ ಹಾಡು ಎಷ್ಟು ಚೆನ್ನಾಗಿತ್ತು ಅಂತ ಕೇಳೋಣ. ಅರ್ಚನಾ ಮ್ಯಾಮ್, ಇದು ಆ್ಯಕ್ಚುಲಿ ಒರಿಜಿನಲಿ ಕಂಬಾರು ಕಂಪೋಸ್ ಮಾಡಿರೋದು 6/8 ತಾಳದಲ್ಲಿ. ನಮ್ಮ ಮಾವನೇ ಹಾಡಿರೋದು ಇದನ್ನು, ಶಿವಮೊಗ್ಗ ಸುಬ್ಬಣ್ಣವರು. ಆಮೇಲೆ ಅದನ್ನು ಥಿಯೇಟರಿಗೆ ಮಾಡಿಕೊಂಡು ಹಾಡುವಾಗ ಅದು ತಾಳ ಬದಲಾಯಿತು 5/8ಅಲ್ಲಿ. ನೀವೇನು ಹಾಡಿದ್ರಿ ಅದು 5/8ಅಲ್ಲಿ. ಆ್ಯಕ್ಚುಲಿ 6/8ಅಲ್ಲಿ ಹಾಡಿದಾಗ ಕರೆಕ್ಟಾಗಿ ಪದಗಳೆಲ್ಲ ನೀಟಾಗಿ ಬಂದು ಕೂತ್ಕೊಳ್ಳುತ್ತೆ. 5/8ಅಲ್ಲಿ ಕೆಲವುದು ಗಡಿಬಿಡಿ ಆಗುತ್ತೆ, ಕೆಲವು ಪದಗಳು. 6/8 ಕೊಡಿ, ಶ್ರುತಿ ಕೊಡಿ. ಸುಮ್ಮನೆ 2 ಸಾಲ ಹಾಡು ತೋರಿಸ್ತೀನಿ ನಿಮಗೆ. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತಂಗಾಳಿ ತೀಡ್ಯಾವು ತವರಿ ಹೂ ಅರಳಿ, ಹೂವಿನೊಳಗೊಂದು ಕೈಲಾಸ ಬರಳಿ, ಕೈಲಾಸ ಕೈ ಬಿಡಿದು ಭೂಲೋಕ ಕಿಳಿದಾವು, ಸಾವಿರದ ಶರಣವ್ವ ಕರಿಮಾಯಿ ತಾಯೆ. ಈ ಥರ ಅಲ್ವಾ? ನಿನಗೆ ಉಸಿರು ತಗೊಳ್ಳೋಕ್ಕೂ ಜಾಗ ಇದೆ ಅಲ್ಲಿ. ಆಮೇಲೆ ಎಲ್ಲ ಪದಗಳು ಕರೆಕ್ಟಾಗಿ ಆ ತಾಳಕ್ಕೆ ಒಂದೊಂದು ವರ್ಡು ಒಂದೊಂದು ಜಾಗದಲ್ಲಿ ತಾಳಕ್ಕೆ ಹಿಂಗೆ ಹಿಡಿದು ಕರೆಕ್ಟಾಗಿ ಬರೆದು ಕೂರಿಸಿ ಕಂಪೋಸ್ ಮಾಡಿರೋದು ಇದು. ಸೊ ನೀನು ಇಲ್ಲಿ ಹಾಡೋಕ್ಕೆ ಶುರು ಮಾಡಿದಾಗ ಅಂದ್ಕೊಂಡೆ, ಓ ಇವಳು 5/8ಅಲ್ಲಿ ಹಾಡ್ತಾ ಇದ್ದಾಳೆ, ಕೆಲವು ಪದಗಳು ಇವಳಿಗೆ ಗಡಿಬಿಡಿ ಆಗುತ್ತೆ ಆ್ಯಂಡ್ ಉಸಿರು ತಗೊಳ್ಳೋಕ್ಕೆ ಜಾಗ ಸಿಗಲ್ಲ ಅಂತ. ಬಟ್ ನೀನು ಅದ್ಭುತವಾಗಿ ಹಾಡಿದೆ. ಅಲ್ಲಲ್ಲೇ ಗಡಿಬಿಡಿಯಲ್ಲಿ ಉಸಿರು ತಗೊಂಡು ಮತ್ತೆ ನೆಕ್ಸ್ಟ್ ಲೈನನ್ನು ಕರೆಕ್ಟಾಗಿ ಹಾಡಿ, ಯಾವ ಪದಕ್ಕೂ ಅರ್ಥ ಹೋಗದೇ ಇರೋ ಹಾಗೆ, ಮತ್ತು ಆ ಭಾವನೆಗೂ ಏನೂ ಕೀಳು ಬೇರೆ ಭಾವನೆ ಇದು ಬರದೇ ಇರೋ ಹಾಗೆ ಒಳ್ಳೆ ಈ ಹಾಡು ಏನು ಎನರ್ಜಿನ ಮತ್ತು ಸ್ಟ್ರೆಂತನ್ನು ಡಿಮ್ಯಾಂಡ್ ಮಾಡುತ್ತಲ್ಲ, ಅದನ್ನೆಲ್ಲ ನೀನು ಪರ್ಫೆಕ್ಟಾಗಿ ಕೊಟ್ಟಿದ್ಯಾ. ವೆರಿ ಗುಡ್ ಮಾ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್, ವೆರಿ ಗುಡ್. ರಮ್ಯಾ ಅವರೇ, ಸರ್ ನಮಸ್ತೆ. ಒಳ್ಳೆ ಗೀತೆ ಅಮ್ಮ. ಕಂಬಾರರ ಮತ್ತೊಂದು ಅದ್ಭುತವಾದ ರಚನೆ ಇದು ಅಲ್ವೇ? ಇದನ್ನು ಬಿ ಜಯಶ್ರೀ ಮೇಡಮ್ ಹಾಡಿದ್ದಾರಲ್ಲ ಮೇಡಮ್, ಹಾಡ್ತಾರ? ಹಾಂ, ಬಿ ಜಯಶ್ರೀ ಅವರು ಗೊತ್ತಮ್ಮ ಹೌದು ಸರ್. ಅಲ್ವೇ? ಅವರು ಈ ಹಾಡನ್ನು ತುಂಬ ಪಾಪ್ಯುಲರ್ ಮಾಡಿದ್ದಾರೆ. ಅಂದರೆ ಅವ್ರ ಜೊತೆಗೆ ಒಂದಷ್ಟು ಕೋರಸ್ ಎಲ್ಲ ಇರ್ತಾರೆ, ಒಂದು ಕಡಿಮೆ ಅಂದರೂ ಒಂದು 6-7 ಜನ ಕೋರಸ್ ಇರ್ತಾರೆ. ಅದನ್ನು ಮೈ ದುಂಬಿ ಹಾಡ್ತಾರೆ ಅವರು. ಹಾಗೆ ನೀವು ಸಹ ತುಂಬ ಚೆನ್ನಾಗಿ ಹಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಿ, ಹಾಡಿದ್ರಿ ಕೂಡ. ಆಮೇಲೆ ಸಾಹಿತ್ಯ ಪದಗಳು ತುಂಬ ಕ್ಲಿಷ್ಟಕರವಾಗಿದ್ದಾವೆ. ಅದನ್ನೆಲ್ಲ ನೆನಪಿಟ್ಕೊಂಡು ನೀವು ಎಲ್ಲಿ ಪದಗಳಿಗೆ ಚ್ಯುತಿ ಬಾರ್ದಾಗೆ ಎಲ್ಲವನ್ನ ನೀವು ನೆನಪಿಟ್ಕೊಂಡು ಆಡಿದ್ರಿ. ನಿಮಗೊಂದು ಜೋರು ಚಪ್ಪಾಳೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ರಮ್ಯ, ರಂಗಭೂಮಿನಲ್ಲಿ ಪ್ರಯೋಗಗಳು ನಡೀತಾನೆ ಇರ್ತವೆ ಅಲ್ವಾ? ಅದು ನಿರಂತರ ಪ್ರಕ್ರಿಯೆ. ಈಗೊಂದು ಸಣ್ಣದೊಂದು ಪ್ರಯೋಗ ಮಾಡಿಬಿಡೋಣ. 6/8ಅಲ್ಲಿ ನೀನು ಹಾಡು ಒಂಚೂರು ತೋರಿಸ್ಬಿಟ್ಟು. ಹಾಡ್ತೀಯಾ ನೋಡೋಣ? ಹಾಂ, ಅಲ್ಲ ಕೇಳ್ಕೊಂಡಿಲ್ಲ, ಮೇಡಮ್ ಹಾಡಿದ್ರಲ್ಲ 6/8ಗೆ ಅದನ್ನು ಒಂದು ಸಾಲ ಹಾಡು ಮಾತ್ರ, 2 ಲೈನ್. ಹಾಂ, ಹೌದೌದು ಹೌದು. ಮುಂಗೋಳಿ ಕೂಗ್ಯಾವೋ ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ, ಮುಂಗೋಳಿ ಕೂಗ್ಯಾವೋ ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ, ಹೂವಿನೊಳಗೊಂದು ಕೈಲಾಸ ವರಳಿ, ಕೈಲಾಸ ಕೈ ಮುಗಿದು ಭೂಲೋಕ ಕಿಳಿದಾವ, ಸಾವಿರದ ಶರಣವ್ವ ಕರಿಮಾಯಿ ತಾಯೆ, ಸಾವಿರದ ಶರಣವ್ವ ಕರಿಮಾಯಿ ತಾಯೆ. ಯಾವುದು ನಿಮಗೆ ಕಂಫರ್ಟಬಲ್ ಅನಿಸ್ತಾ ಇದೆ? ಇದು ಕಂಫರ್ಟಬಲ್ ಇದೆ ಅಲ್ವಾ? ನೋಡಿ, ಅವರು ಸಂಗೀತ ಮಾಡೋರು ಎಷ್ಟು ಸೂಕ್ಷ್ಮವಾಗೆಲ್ಲ ಮಾಡಿರ್ತಾರೆ. ಬಟ್ ಈ ನಾಟಕದಲ್ಲಿ ಆ ಫೋರ್ಸ್ ಬೇಕಾಗಿರೋದ್ರಿಂದ ಅದನ್ನು 5/8ಗೆ ಏನೋ ಮಾಡ್ಕೊಂಡಿರ್ತಾರೆ ಅಂತ ಅನ್ಕೊಳ್ತೇನೆ. ಇದನ್ನು ಸ್ಪೀಡ್ ಅದು ಬರುತ್ತೆ. ಹೌದೌದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಲ್ವಾ?
ಇಷ್ಟೇ ನೋಡಿ, ಹಾಡ್ದೆಲ್ಲ ನೀನು, ಅದು ಬಹಳ ಮುಖ್ಯ. ನೋಡಿ, ಯಾವುದನ್ನು ಕೊಟ್ಟರೂ ಹಾಡಕ್ಕೆ ತಕ್ಷಣ ರೆಡಿ ಆಗೋದಿದೆಯಲ್ಲ, ಅದು ಒಳ್ಳೆ ಪ್ರತಿಭೆಯ ಲಕ್ಷಣ. ನೀನು ಒಳ್ಳೆ ಪ್ರತಿಭೆ ಇದೆ, ಯಾಕೆಂದರೆ ಅಭ್ಯಾಸ ನೀನಾಸಮಲ್ಲಿ ಮಾಡ್ತಿರೋದ್ರಿಂದ ಇದೆಲ್ಲ ಕಲಿಸ್ತಾ ಇರ್ತಾರೆ ಅಂತ ಅನ್ಕೋತೀನಿ ನಾನು. ಚೆನ್ನಾಗಿದೆ. ನನಗೆ ತುಂಬ ಇಷ್ಟವಾದ ಹಾಡು ಸರ್. ಮೇಡಮ್ ಹೇಳಿರೋದು ಹಾಡನ್ನು ಕೇಳಿದ್ದೀನಿ. ಇದನ್ನು ಕೇಳಬೇಕು ಎಲ್ಲ ಥರದ ಪ್ರಕಾರದ ಹಾಡುಗಳನ್ನ ಕೇಳಬೇಕು. ಯಾರ್ಯಾರು ಹೇಗೆ ಹಾಡಿದ್ದಾರೆ ಅದು ಕೇಳಿದ್ರೆ ಒಂದಷ್ಟು ಅನುಭವ ಅದರಿಂದನೂ ಬರುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಗುಡ್ ಲಕ್ ನಿಮ್ಮ ಮುಂದಿನ ಸಂಚಿಕೆಗೆ. ಥ್ಯಾಂಕ್ ಯು ರಮ್ಯಾ, ಥ್ಯಾಂಕ್ ಯು ಸೋ ಮಚ್. ಇಂದಿನ ಸಂಚಿಕೆಯಲ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದ್ರಿ. ಪಾಪ ನಮ್ಮ ತೀರ್ಪುಗಾರರಿಗೆ ಎಷ್ಟು ಕಷ್ಟ ಆಗಿರಬೇಕಲ್ವಾ. ಮುಂದಿನ ದಿನಗಳಲ್ಲಿ ಬರ್ತಾ ಬರ್ತಾ ಯಾರಪ್ಪ ಎಲಿಮಿನೇಟ್ ಆಗ್ತಾರೆ, ಯಾರು ಬೆಸ್ಟ್ ಪರ್ಫಾರ್ಮರ್ ಆಗ್ತಾರೆ, ಯಾರು ಟ್ರೋಫಿ ಗೆದ್ಕೊಂಡು ಮನೆಗೆ ಹೋಗ್ತಾರೆ, ಇವೆಲ್ಲವೂ ಒಂಥರ ಯಕ್ಷ ಪ್ರಶ್ನೆ ಥರ ನಮ್ಮ ಮುಂದೆ ಕಾಡ್ತಾನೆ ಇರುತ್ತೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಂದ್ರೆ ನೀವು ನೋಡಬೇಕು ಗಾನ ಸಿಂಚನ ಜನಮನದ ಪದ ಪಯಣ. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ. ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಾಗೆಯೇ ಕುಣಿವೆ, ನಿನ್ನಂತೆ ನಲಿವೆ ನವಿಲೇ ನವಿಲೇ. ಏನಂಥ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ, ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ. ಏನಂಥ ಮುನಿಸುಗಿರಿಯೇ ಮಾತನ್ನ ಮರೆತೆ ಸರಿಯೇ, ಜೇನಂಥ ಪ್ರೀತಿ ಸುರಿದೆ ನನ್ನ ಜೀವ ಜೀವನದಿಯೇ. ಸುರಲೋಕ ಇದನ್ನು ಬಿಡಲೇ ತವರಿಗೆ ಸಾಟಿದೆಯೇ, ಚಿರಕಾಲ ಇಲ್ಲೇ ಇರಲೇ ನಗುತ್ತಿರೋ ನೀಲಿ ಮುಗಿಲೇ. ನಾನಿನ್ನು ನಿಮ್ಮಿಂದ ಬಹುದೂರ ಸಾಗುವೆ ಹರಸಿರೇ. ಈ ಹಸಿರು ಸಿರಿ